ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇವತ್ತು ಬೆಳಗ್ಗೆ 8:00 ನಾವು ಹೊರಟಿದ್ದೀವಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೊರಟಿದ್ದೆ ಮೈಕ್ರೋಸಾಫ್ಟ್ ಆಫೀಸ್ಗೆ. ಸೊ ಇದು ಹಸ್ಬೆಂಡ್ ಆಫೀಸಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು. ಸೊ ಆ ಇವೆಂಟ್ ಹೆಸರು ಏನಂದರೆ ಬ್ರಿಂಗ್ ಯುವರ್ ಫ್ಯಾಮಿಲಿ ಟು ವರ್ಕ್ ಅಂತ ಹೇಳಿ ಒಂದು ಇವೆಂಟ್ ಅದು. ಸೊ ಈ ಥರ ಎವ್ರಿ ಇಯರ್ ಒಂದಲ್ಲ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ನಾವು ಹೊರಟ್ವಿ. ಬೆಳಗ್ಗೆ 8:00 ಹೊರಟಿರೋದ್ರಿಂದ ನಾವು ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಮತ್ತು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಸಿಲ್ಕ್ ಬೋರ್ಡ್ ಜಂಕ್ಷನು. ಇಲ್ಲಿ ಮೊದಲು ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಮೊದಲು ಫ್ಲೈಓವರ್ ಇರಲಿಲ್ಲ. ನಾನು ಲಾಸ್ಟ್ ಇಯರ್ ಬಂದಾಗ ಫ್ಲೈಓವರ್ ಇನ್ನೂ ಅದನ್ನು ಕಟ್ತಾಯಿದ್ರು. ಬಟ್ ಈಗ ತುಂಬಾ ಚೆನ್ನಾಗಿ ಒಂದು ಫ್ಲೈಓವರ್ ಇರೋದ್ರಿಂದ ಬೇಗನೆ ಒಂಚೂರು ಟ್ರಾಫಿಕ್ ಇಲ್ಲದೆ ಬೇಗನೆ ವಿತಿನ್ 40-45 ಮಿನಿಟ್ಸ್ ನಾವು ರೀಚ್ ಆಗಿಬಿಟ್ವಿ. ಸೊ ಇವಾಗ ಇದೇನು ನೋಡ್ತಾ ಇದ್ದೀರಾ, ಇದು ಮೈಕ್ರೋಸಾಫ್ಟ್ ಆಫೀಸ್. ಇದು ಪ್ರೆಸ್ಟೀಜ್ ಬಿಲ್ಡಿಂಗಲ್ಲಿ ಇದು ಮೈಕ್ರೋಸಾಫ್ಟ್ ಆಫೀಸ್ ಇರೋದು. ಸೊ ಬಂದು ನಾವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ, ಮತ್ತು ನನಗೆ ಇಲ್ಲಿ ಬಂದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಾನು ಯಾವುದೇ IT ಸೆಕ್ಟರಲ್ಲಿ ಕೆಲಸ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಇಲ್ಲಿ ಬಂದಾಗೆಲ್ಲ ಒಂಥರ ತುಂಬ ಖುಷಿ ಮತ್ತು ಒಂಥರ ವಾವ್ ಫೀಲ್ ಆಗುತ್ತೆ. ಅದಾದಮೇಲೆ ನಾವು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹೊರಟ್ವಿ. ಸೊ ನೋಡ್ಬೋದು, ಇವಾಗ ನಾವು ಲಿಫ್ಟಲ್ಲಿ ನಾನು, ಹಸ್ಬೆಂಡು, ಮಗಳು 3 ಜನ ಮೇಲ್ಗಡೆ ಹೋಗ್ತಾಯಿದ್ದೀವಿ ಆಫೀಸ್ ಎಂಟ್ರೆನ್ಸ್ ಹತ್ರ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರು ಮತ್ತು ಇದೇ ಮೈಕ್ರೋಸಾಫ್ಟ್ ಆಫೀಸ್ದು ಎಂಟ್ರೆನ್ಸ್ ಇದು. ಸೊ ನೋಡ್ಬೋದು, ತುಂಬ ಫ್ಯಾಮಿಲೀಸ್ ಬಂದು ಆಲ್ರೆಡಿ ರಿಜಿಸ್ಟರ್ ಮಾಡ್ತಾಯಿದ್ರು. ತುಂಬಾ ಗೇಮ್ಸು ಮತ್ತು ಆ್ಯಕ್ಟಿವಿಟೀಸು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇದೊಂದು ಫೋಟೋ ಬೂತ್ ಥರ ಮಾಡಿದರು. ಸೊ ಇಲ್ಲೊಂದು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಹೊರಟಿದ್ದೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಬೇಗ ಹೊರಟಿದ್ರಿಂದ ನಾವು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ತುಂಬಾ ವೆರೈಟೀಸ್ ಇತ್ತು. ಬಟ್ ನನ್ನ ಮಗಳು, ನಾನು ಸ್ವಲ್ಪ ಸೌತ್ ಇಂಡಿಯನ್ ಪ್ರಿಫರ್ ಮಾಡಿದೆ. ಸೊ ಮಗಳು ನೂಡಲ್ಸ್ ಎಲ್ಲ ತೊಗೊಂಡ್ಳು. ಅದಲ್ಲದೆ ಬರ್ಗರು, ಸ್ಯಾಂಡ್ವಿಚ್ಚು ಮತ್ತು ಪಾವ್ ಭಾಜಿ, ಪಾನಿಪುರಿ, ಮೋಮೋಸು, ಈ ಥರ ವಿಪರೀತ ಮಕ್ಕಳಿಗೆ ಏನೇನು ಇಷ್ಟನೋ ಎಲ್ಲ ಐಟಮ್ಸ್ ಕೂಡ ಇತ್ತು. ಈವನ್ ಐಸ್ ಕ್ರೀಮ್ಸು, ಬಟರ್ ಮಿಲ್ಕು, ತುಂಬಾ ವೆರೈಟೀಸ್ ಇತ್ತು. ಸೊ ನಾವು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬಂದು ಒಂದು ಸ್ವಲ್ಪ ಇದನ್ನು ಪಾವ್ ಭಾಜಿ ಎಲ್ಲ ಟೇಸ್ಟ್ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಸೊ ನೋಡ್ಬೋದು, ನಾನು ಈ ಥರ ಔಟ್ಫಿಟ್ಟಲ್ಲಿ ರೆಡಿ ಆಗಿದೆ. ಇದು ಪೆಟಾ ಇಂಡಿಯಾ ಅಂತ ಹೇಳಿ ಒಂದು ಟೀಮ್ ಅವರು ಆರ್ಗನೈಸ್ ಮಾಡಿದಂತಹ ಒಂದು ಎಲಿಫೆಂಟ್. ಆ ಎಲಿಫೆಂಟ್ ಏನು ನೋಡಿದ್ವಿ, ಅದು ತುಂಬಾ ರಿಯಲಿಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ಮತ್ತು ಇದು ಅದೇ ಫ್ಲೋರಲ್ಲೇ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡೂಡಲ್ ಆರ್ಟ್ ಥರ ಇಲ್ಲೊಂದು ಬೋರ್ಡ್ ಥರ ಏನೋ ಒಂದು ಇದು ಮಾಡಿದರು. ಸೊ ಇಲ್ಲಿ ಮಗಳು ಕೂಡ ಏನೋ ಒಂದು ಸ್ವಲ್ಪ ಹಾರ್ಟ್ ಎಲ್ಲ ಮಾಡಿದ್ಲು. ಸೊ ಅದನ್ನೆಲ್ಲ ಅವಳು ಖುಷಿಪಟ್ಟಳು ಮಾಡಿ. ಅದಾದಮೇಲೆ ಸೊ ಇಲ್ಲಿ 2 ಫೋಟೋ ಬೂತ್ ಕೂಡ ಆರ್ಗನೈಸ್ ಮಾಡಿದರು. ಒಂದು ಫೋಟೋ ಬೂತು ಮತ್ತು ಒಂದು ವೀಡಿಯೋ ಆ ಥರ ಮಾಡಿದ್ರು. ಅದಾದಮೇಲೆ ಇದೊಂದು ಮ್ಯೂಸಿಕಲ್ ಥೀಮ್ ಕೂಡ ಇದೊಂದು ಇತ್ತು. ನಾವು ಈ ಒಂದು ಇವೆಂಟ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದಕ್ಕೆ ಮುಂಚೆ ಮ್ಯಾಜಿಕ್ ಶೋ ಕೂಡ ಇತ್ತು. ಸೊ ಅದು ನಮಗೆ ಲೇಟ್ ಆಗೋಗಿತ್ತು, ನಾವು ಅದನ್ನು ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ, ಸ್ವಲ್ಪ ಗೇಮ್ಸ್ ಎಲ್ಲ ಇದೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಗೇಮ್ಸ್ ಹತ್ರ ಎಲ್ಲ ಒಂದು ಬ್ರೋಚರ್ ಕೊಟ್ಟಿದ್ರು. ಆ ಬ್ರೋಚರಲ್ಲಿ ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ಗೇಮ್ಸ್ ಇದೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದರು. ಸೊ ಅಲ್ಲಿ ಹೋದಾಗ ನಾವು ಆ ಗೇಮ್ಸ್ ಆಡಿದ ತಕ್ಷಣ ಆ ಗೇಮ್ಸ್ದು ಇದರಲ್ಲಿ ಟಿಕ್ ಮಾರ್ಕ್ ಹಾಕಿ ಕೊಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ ಬ್ಯಾಲೆನ್ಸಿಂಗ್ ಗೇಮು ಮತ್ತು ಈ ಪಝಲ್ಲು ಮತ್ತು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದನ್ನು ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಆಟ ಆಡಿದ್ರು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದು ಒಂಥರ ಡಿಫ್ರೆಂಟ್. ಇದನ್ನು ಇನ್ ಕೇಸ್ ನೋಡೋದಕ್ಕೆ ನಾವು ದೂರದಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ನನಗೆ ತುಂಬ ಈಸಿಯಾಗೇ ಕಾಣಿಸುತ್ತೆ. ಬಟ್ ಅಲ್ಲಿ ಹೋಗಿ ನಾವು
ಆಟ ಆಡ್ಬೇಕಾದ್ರೆ ಅದು ಗೊತ್ತಾಗುತ್ತೆ. ಅದು ಆಗಲ್ಲ, ನಾವು ಚೆನ್ನಾಗಿ ಆಡ್ಬೋದಾಗಿತ್ತು ಅಂತ ಬೇರೆಯವರು ಆಡ್ಬೇಕಾದ್ರೆ ಇನ್ನೂ ಈಸಿಯಾಗಿ ಆಡ್ಬೋದು, ಹಂಗೆ ಆಡ್ಬೋದು, ಹಿಂಗೆ ಆಡ್ಬೋದು ಅಂತೆಲ್ಲ ಮಗಳು ಹೇಳ್ತಾ ಇದ್ಲು. ಬಟ್ ಅಲ್ಲಿ ಹೋಗಿ ಆಡಿದಾಗಲೇ ಅದ್ರದ್ದು ನಮಗೆ ಒಂದು ಕಷ್ಟ ಏನಿದೆ ಅಂತ ಗೊತ್ತಾಗೋದು. ಬಟ್ ಆರ್ಗನೈಸಿಂಗ್ ಇದರಲ್ಲಿ ಇದು ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಯಾವುದೇ ಒಂದು ಇದಿಲ್ಲದೆ, ಅಂದರೆ ರಶ್ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ ಡೇನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಶೂಟಿಂಗ್ ಗೇಮ್ ಅಂತೂ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಗುರಿ ಚೆನ್ನಾಗಿರಲಿಲ್ಲ. ನಂದಂತೂ ಸಖತ್ತಾಗಿ ಗುರಿ ಇಟ್ಟು ಹೊಡೆದಿದ್ದ ತಕ್ಷಣ ಒಂದು 20 ಪಾಯಿಂಟ್ಸ್ ಏನೋ ನನಗೆ ಬಂದಿತ್ತು. ಸೊ ಮಗಳಿಗೂ ಮತ್ತು ಹಸ್ಬೆಂಡ್ಗೂ ಫುಲ್ ಶಾಕು, ಪರ ಎಲ್ಲ ಚೆನ್ನಾಗಿ ಹೊಡಿತೀಯಾ ಅಂತೆಲ್ಲ ಹೇಳ್ತಾಯಿದ್ರು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಈ ಗೇಮ್ನ. ಇದು ಒನ್ ಆಫ್ ಮೈ ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು. ಇದು ಮತ್ತು ಬ್ಯಾಲೆನ್ಸಿಂಗ್ ಗೇಮ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ತುಂಬಾ ಚೆನ್ನಾಗಿತ್ತು, ಖುಷಿ ಅನಿಸ್ತು. ಆದರೆ ಈ ಥರ ಎಲ್ಲ ನಾವು ಮನೆಯಲ್ಲೇ ಯಾವಾಗೂ ಹೌಸ್ ವೈಫ್ಸ್ ಅಂದರೆ ಯೂಶ್ವಲಿ ಮನೆಯಲ್ಲೇ ಕೆಲಸ ಮಾಡೋದು, ಮನೆಯದು ಏನಿದೆ ಅದನ್ನು ಇದು ಮಾಡೋದು, ಆ ಥರದ್ರಲ್ಲಿ ಇರ್ತೀವಿ. ಬಟ್ ಈ ಥರ ಗೇಮ್ಸ್ ಎಲ್ಲ ಅಂತ ಅಂದಾಗ ಭಾಳ ಖುಷಿ ಆಗುತ್ತೆ. ಅದು ಒಂದು ಸಣ್ಣ ಪುಟ್ಟ ಗೇಮ್ಸೇ ಇರ್ಬೋದು, ಅದು ಬಟ್ ತುಂಬಾ ಖುಷಿ ಆಯಿತು. ನನಗಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನಗಂತೂ ಇದೊಂದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು. ಇದು ಮತ್ತು ಪೇಂಟಿಂಗ್, ನೆಕ್ಸ್ಟ್ ಫ್ಲೋರಲ್ಲಿ ಪೇಂಟಿಂಗ್ ಅಂತ ಒಂದು ಪೇಂಟಿಂಗ್ದಿತ್ತು. ಅದರಲ್ಲಿ ಯೂಶ್ವಲಿ ಎಲ್ಲ ಮಕ್ಕಳುಗಳೇ ಜಾಸ್ತಿ ಪೇಂಟಿಂಗ್ ಮಾಡ್ತಾಯಿದ್ರು. ಬಟ್ ನನಗೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಕೂಡ ಪೇಂಟಿಂಗ್ ಮಾಡಿದೆ. ಸೊ ಸಖತ್ತಾಗಿತ್ತು. ಈ ಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡಿದಾಗ, ಈ ಥರ ಕರೆದಾಗ ಫ್ಯಾಮಿಲಿಗೂ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಸೊ ಅದಾದಮೇಲೆ ನನಗೆ ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು. ಮತ್ತು ಮಗಳು ಕೂಡ ಏನಾರು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ಹಸ್ಬೆಂಡು ವೆಂಡಿಂಗ್ ಮೆಷಿನಲ್ಲಿ ಸ್ವಲ್ಪ ಸ್ನ್ಯಾಕ್ಸು, ಡ್ರಿಂಕ್ಸ್, ಮಜ್ಜಿಗೆ, ಫ್ರೂಟ್ ಜ್ಯೂಸು ಎಲ್ಲ ತೊಗೊಂಡು ಬಂದರು. ಅದನ್ನೆಲ್ಲ ಕುಡಿದು ನೆಕ್ಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ಇಲ್ಲಿ ನಾವು ಏನು ಹೇಳಿದೆ, ಪೇಂಟಿಂಗ್ ತುಂಬಾ ಮಕ್ಳುಗಳು ನೋಡ್ಬೋದು. ಸಿಕ್ಕಾಪಟ್ಟೆ ಮಕ್ಕಳು ಪೇಂಟಿಂಗ್ ಮಾಡ್ತಾಯಿದ್ರು. ಇದು ನೋಡ್ಬೋದು, ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸಖತ್ತಾಗಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಹೀಗೆ ನಾವು ಫುಲ್ ಡೇ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ, ಮತ್ತು ನನ್ನ ಮಗಳ ಜೊತೆ ಎಸ್ಪೆಷಲಿ. ಅವಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಹೀಗಿತ್ತು ನಮ್ಮ ಈ ಒಂದು ಡೇ ಔಟಿಂಗ್ ಅಂತಲೇ ಹೇಳ್ಬೋದು ಇನ್ ಮೈಕ್ರೋಸಾಫ್ಟ್ ಆಫೀಸ್. ತುಂಬಾ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡಿದ್ವಿ. ಮತ್ತು ತುಂಬಾ ಖುಷಿ ಆಯಿತು. ಮೇಯ್ನ್ ಅದು ಫ್ಯಾಮಿಲಿಗೂ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನನಗೆ ತುಂಬಾ ಖುಷಿ ಆಯಿತು. ಈ ಥರ ಇಯರ್ಲಿ ಒನ್ಸ್ ಟ್ವೈಸ್ ಈ ಥರ ಒಂದು ಸ್ಮಾಲ್ ಈವೆಂಟ್ ಥರ ಆರ್ಗನೈಸ್ ಮಾಡಿದಾಗ, ಈವನ್ ನಮಗೂ ಕೂಡ ಬರೀ ಬೆಳಗ್ಗೆ ಎದ್ದು ಗಂಡನ್ನ ಮಗಳನ್ನ ಆಫೀಸಿಗೆ ಕಳಿಸೋದು, ಸ್ಕೂಲಿಗೆ ಕಳಿಸೋದು, ಕಾಲೇಜಿಗೆ ಕಳಿಸೋದು, ಇದು ಅಷ್ಟೇ ಅಲ್ಲದೆ ನಾವು ಕೂಡ ಒಂದು ಪಾರ್ಟ್ ಆಫ್ ದಿಸ್ ಅನ್ನೋದನ್ನು ನಮಗೆ ತೋರಿಸ್ಕೊಟ್ರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕಾಟನ್ ಕ್ಯಾಂಡಿ ಮತ್ತು ಅದು ಚಾಕ್ಲೇಟ್ ಫೌಂಟೇನ್ ಅದನ್ನೆಲ್ಲ ಟೇಸ್ಟ್ ಮಾಡಿ ನಾವು ಕೆಳಗಡೆ ಬಂದ್ವಿ. ಸೊ ನಾವು ಆಗಲೇ ಪಾವ್ ಭಾಜಿ ಮತ್ತು ಪಾನಿಪುರಿ ಅದನ್ನೆಲ್ಲ ಟೇಸ್ಟ್ ಮಾಡಿರಲಿಲ್ಲ, ಪಾಸ್ತಾ ಅಂಥದ್ದನ್ನೆಲ್ಲ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಗಾರ್ಡನ್ ಏರಿಯಾನಲ್ಲಿ ಸ್ವಲ್ಪ ತಿಂದು ಎಲ್ಲ ಮಜಾ ಮಾಡಿ ಸೊ ಹೀಗೆ ನಾವು ಈ ಡೇನ ಸ್ಪೆಂಡ್ ಮಾಡಿದ್ವಿ. ಮತ್ತು ಇಲ್ಲೊಂದು ಸ್ವಲ್ಪ ಎಲ್ಲ ಫೋಟೋಸು ಇದು ಎಲ್ಲ ವೀಡಿಯೋಸು ಎಲ್ಲ ತೊಗೊಂಡೆ. ಸೊ ನಮಗೆ ಇಲ್ಲಿ ಆಫೀಸಲ್ಲಿ ಎಂಟ್ರೆನ್ಸಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಏನಿತ್ತು, ಇಲ್ಲಿ ನಮಗೆ ಒಂದು ಟೋಟ್ ಬ್ಯಾಗು ಮತ್ತು ಮೈಕ್ರೋಸಾಫ್ಟದೊಂದು ಬ್ಯಾಗು ಮತ್ತು ಪೆಟಾ ಇಂಡಿಯಾ ಅಂತ ಅವ್ರದ್ದೊಂದು ಇದು ಕ್ಯಾಲೆಂಡರು, ಮತ್ತು ನಾನು ಪೇಂಟಿಂಗ್ ಮಾಡಿದಂತಹ ಇದನ್ನೇ ನಾವು ಪೇಂಟಿಂಗ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಮತ್ತು ಅದಲ್ಲದೆ ಆಫೀಸಿಂದ ನೆಕ್ಸ್ಟ್ ಡೇ ಹಸ್ಬೆಂಡ್ಗೆ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ಬೇರೆ ಕೊಟ್ಟಿದ್ದರು. ತುಂಬಾ ಖುಷಿ ಆಯಿತು. ಮತ್ತು ಥ್ಯಾಂಕ್ ಯು ಮೈಕ್ರೋಸಾಫ್ಟ್ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಥ್ರೂ ಅವ್ರಿಗೆ. ಥ್ಯಾಂಕ್ ಯು ಮೈಕ್ರೋಸಾಫ್ಟ್. ಮತ್ತು ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡ.